ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಕೆಂಪುಕೋಟೆ ಮೇಲಿನ ತಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸ್ಪೀಚ್ನಲ್ಲಿ ದೊಡ್ಡ ಘೋಷಣೆ ಮಾಡಿದ್ದಾರೆ GSTಗೆ ಸಂಬಂಧಪಟ್ಟಂತೆ. ದೀಪಾವಳಿ ವೇಳೆಗೆ ಈ ಸಲ ನಿಮಗೆ ಡಬಲ್ ಧಮಾಕ, ಡಬಲ್ ದೀಪಾವಳಿ ಅನ್ನೋ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಭರ್ಜರಿ GST ಗಿಫ್ಟ್ ಇದೆ ಅಂತ ಹೇಳಿದ್ದಾರೆ. GSTನಲ್ಲಿ ಭಾರಿ ಬದಲಾವಣೆಗಳಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಡೌನ್ ಆಗುತ್ತೆ. ಸಾಮಾನ್ಯ ಜನಕ್ಕೆ, ಮಧ್ಯಮ ವರ್ಗಕ್ಕೆ, ಬಡವರಿಗೆ ತುಂಬ ಟ್ಯಾಕ್ಸ್ ಕಮ್ಮಿ ಆಗುತ್ತೆ GST. ಜೊತೆಗೆ ಸಣ್ಣ ವ್ಯಾಪಾರಿಗಳಿಗೆ ಮತ್ತು ಕಂಪನಿಗಳಿಗೆ, MSMEಗಳಿಗೆ, ಚಿಕ್ಕವರಿಗೆ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ ಫೈಲಿಂಗ್ ವಿಚಾರದಲ್ಲಿ, GST ರೂಲ್ಸ್ ವಿಚಾರದಲ್ಲಿ ಅನ್ನೋ ಹಿಂಟಲ್ಲ ಘೋಷಣೆಯನ್ನೇ PM ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. 12% ಸ್ಲ್ಯಾಬ್ ಹೋಗುತ್ತಾ, ಅದನ್ನು 5%ಗೆ 18%ಗೆ 12% ಸ್ಲ್ಯಾಬ್ನ ಅದರಲ್ಲಿರೋ ವಸ್ತುಗಳನ್ನು ಹರಡಿ ಅದನ್ನು ತೆಗೆದುಬಿಡ್ತಾರಾ ಅಂತೆಲ್ಲ ಚರ್ಚೆ ನಡೀತಾ ಇತ್ತು. ಅಷ್ಟರಲ್ಲಿ ಫಿನಾನ್ಸ್ ಮಿನಿಸ್ಟ್ರಿಯಿಂದ ಅಫಿಷಿಯಲ್ ಆಗಿ ಕ್ಲಾರಿಫಿಕೇಶನ್ ಬಂತು. ಇದು ಸಣ್ಣ ಪುಟ್ಟ ಬದಲಾವಣೆಯಲ್ಲ, ದೊಡ್ಡ ಕ್ರಾಂತಿಕಾರಿ ಬದಲಾವಣೆಗೇನೆ GSTನಲ್ಲಿ ಸರ್ಕಾರ ಕೈ ಹಾಕ್ತಾ ಇದೆ ಅಂತ. ಸದ್ಯ ಇರುವಂಥ ಈ 5 ಸ್ಲ್ಯಾಬ್ಗಳ ಬದಲಾಗಿ 2 ಸ್ಲ್ಯಾಬ್ಗೆ ಇಳಿಸೋಕೆ ಸರ್ಕಾರ ಹೊರಟಿದೆ ಅನ್ನೋ ಮಾಹಿತಿಯನ್ನು ಫಿನಾನ್ಸ್ ಮಿನಿಸ್ಟ್ರಿನೇ ಕನ್ಫರ್ಮ್ ಮಾಡಿದೆ. ಈಗ ಇದು ಕ್ರಾಂತಿಕಾರಿ ವಿಚಾರ ಸ್ನೇಹಿತರೆ. ಉದ್ದೇಶ ಇದ್ದಿದ್ದು, ಈ ಹಿಂದೆ ರಾಜ್ಯಗಳಲ್ಲಿ ವ್ಯಾಟ್ ಇತ್ತು, ಆ ಡ್ಯೂಟಿ ಈ ಡ್ಯೂಟಿ, ಒಂದೊಂದು ರಾಜ್ಯದಲ್ಲಿ ಒಂದೊಂಥರ ಇಂಟರ್ ಸ್ಟೇಟ್ ವ್ಯಾಪಾರಕ್ಕೂ ಕಷ್ಟ, ಇದೆಲ್ಲ ತೆಗೆದು ಹಾಕಬೇಕು, ಸಿಂಪಲ್ ಟ್ಯಾಕ್ಸ್ ಬೇಕು, ಒಂದೇ ಥರ ತೆರಿಗೆ ವ್ಯವಸ್ಥೆ ಇರಬೇಕು ಅಂತ GSTನ ಒಂದು ಸಿಸ್ಟಮ್ ಬಂತು. ಆದರೆ ಆ ಸಿಸ್ಟಮ್ ಒಳಗಡೆ ಮತ್ತೆ ಎಲ್ಲ ಗೂಡ್ಸಿಗೂ ಒಂದೇ ಟ್ಯಾಕ್ಸ್ ಹಾಕೋಕೆ ಆಗಲ್ವಲ್ಲ. ತೀರಾ ಲಕ್ಸುರಿ ಗೂಡ್ಸ್ ಖರೀದಿ ಮಾಡೋರಿಗೆ ಒಂಥರ, ತೀರಾ ದುಶ್ಚಟಗಳು ಅಥವಾ ಮಜಾ ಮಾಡೋ ವಸ್ತುಗಳನ್ನು ಖರೀದಿ ಮಾಡೋರಿಗೊಂಥರ ಟ್ಯಾಕ್ಸು, ಸರ್ವಿಸಿಗೊಂಥರ, ಗೂಡ್ಸ್ಗಳಿಗೆ ಅಗತ್ಯ ವಸ್ತುಗಳಿಗೊಂಥರ, ಮತ್ತು ಕೆಲವೊಂದಕ್ಕೆ ಝೀರೋ ಟ್ಯಾಕ್ಸು, ತೀರಾ ಕೃಷಿ ಉತ್ಪನ್ನ, ಆಹಾರ ವಸ್ತುಗಳು ಝೀರೋ ಟ್ಯಾಕ್ಸ್, ಈ ರೀತಿ ಎಲ್ಲ ಮಲ್ಟಿಪಲ್ ಟ್ಯಾಕ್ಸ್ ಬಂದು ಅಗೇನ್ ಕನ್ಫ್ಯೂಷನ್ ಇತ್ತು, ಸಾಕಷ್ಟು ಗೊಂದಲ ಇತ್ತು. ಟ್ಯಾಕ್ಸ್ ರೇಟ್ ಕೆಲವೊಂದರಲ್ಲಿ ಹೈನೇ ಇತ್ತು. ಈಗ ಜಸ್ಟ್ 2 ಟ್ಯಾಕ್ಸ್ಗೆ ಹೋಗೋಕೆ ಸರ್ಕಾರ ಡಿಸೈಡ್ ಮಾಡ್ತಾ ಇದೆ ಅನ್ನೋದನ್ನು ಫಿನಾನ್ಸ್ ಮಿನಿಸ್ಟ್ರಿನೇ ತನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಹೇಳಿದೆ. ಇದು ಬಿಗ್, ದೊಡ್ಡದು ಸ್ನೇಹಿತರೆ. ಇದು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಆಗ್ಬೋದು. 2 ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಹೇಳಿದ್ರೆ ಪ್ರತಿಯೊಂದು ಕಂಪನಿಯ ಡ್ರೀಮ್ ಇದು, ಪ್ರತಿಯೊಬ್ಬ ಆರ್ಥಿಕ ತಜ್ಞನ ಕನಸು ಇದು, ಪ್ರತಿಯೊಬ್ಬ ಫಿನಾನ್ಸ್ ವಿಶ್ಲೇಷಕರ ಡ್ರೀಮ್ ಪಾಯಿಂಟ್ ಇದು. ಕಮ್ಮಿ ಸ್ಲ್ಯಾಬ್ ಇರೋದು, 1 ಅಥವಾ 2 ಸ್ಲ್ಯಾಬ್ ಇರೋದು. ಭಾರತದಲ್ಲಿ ತೀರಾ ವೆಸ್ಟರ್ನ್ ಕಂಟ್ರೀಸ್ ಥರ 7%, 8% ಇದು ಒಂದೇ ಸ್ಲ್ಯಾಬ್ ಇಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದು ಎಂಟ್ರಿ ಲೆವೆಲ್ ಕಾರ್ಗೂ 6 ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರ್ಗೂ ಸೇಮ್ ಟ್ಯಾಕ್ಸ್ ಹಾಕೋಕ್ಕಾಗತ್ತಾ ಅನ್ನೋ ಲಾಜಿಕ್ ಬರುತ್ತೆ. ನಮ್ಮ ದೇಶದಲ್ಲಿ ಆ ರೀತಿ ಅದು ಸೂಕ್ತ ಕೂಡ ಅಲ್ಲ. ಅಲ್ಲಿ ಅಟ್ಲೀಸ್ಟ್ 2 ಟ್ಯಾಕ್ಸ್ ಅವರು ಬೇಕೇ ಬೇಕಾಗುತ್ತೆ. ಕಾರ್ ಎಕ್ಸಾಂಪಲ್ಗೆ ಅಷ್ಟೇ ಹೇಳಿದ್ದು. ಉದಾಹರಣೆಗೆ 100 ರೂಪಾಯಿ ಹವಾಯಿ ಚಪ್ಪಲಿಗೂ ಒಂದು 7-8% ಸೇಮ್ ಟ್ಯಾಕ್ಸು. ನೀವು 5,000 ರೂಪಾಯಿ 10,000 ರೂಪಾಯಿ ನೈಕಿ ಅಡಿಡಾಸ್ ಶೂ ತೊಗೊಂಡ್ರೂ ಕೂಡ ಅದೇ ಪರ್ಸೆಂಟ್ನ ಸ್ಲ್ಯಾಬ್ ಟ್ಯಾಕ್ಸ್ ಅಂದರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ. ಹಾಗಾಗಿ 2 ಸ್ಲ್ಯಾಬ್ ಅಂತೂ ಮಿನಿಮಮ್ ಬೇಕಾಗುತ್ತೆ ಭಾರತಕ್ಕೆ. ಅದಕ್ಕೇನೆ ಸರ್ಕಾರ ಈಗ ಕೈ ಹಾಕಿದೆ ಅನ್ನೋ ರೀತಿಯಲ್ಲಿ ಫಿನಾನ್ಸ್ ಮಿನಿಸ್ಟ್ರಿಯಿಂದ ಮಾಹಿತಿ ಬರ್ತಾ ಇದೆ. 2 ಸ್ಲ್ಯಾಬ್ ಇರುತ್ತೆ ಅಂಥೇಳಿ. ಸ್ನೇಹಿತರೆ, ಒಟ್ಟು 3 ವಿಚಾರಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೋದಿಯ ಈ ಬಿಗ್ GST ಅನೌನ್ಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ದೀಪಾವಳಿಯ ಡಬಲ್ ದೀಪಾವಳಿಯ ಆಫರ್ ಏನು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜಿಸಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂದ್ರೆ ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ ಹಾಗೂ ಕಟಕ್ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ ಸೆಪ್ಟೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ ಇದಾವೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡುವ ಮೂಲಕ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 3 ಪಿಲ್ಲರ್ಗಳಲ್ಲಿ ಇದನ್ನ ರಿಫಾರ್ಮ್ಸ್ ತರಲಾಗ್ತಾ ಇದೆ, ಸುಧಾರಣೆ ತರಲಾಗ್ತಿದೆ GSTಯಲ್ಲಿ. ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್, ಇನ್ನೊಂದು ರೇಟ್ ರ್ಯಾಷನಲೈಸೇಷನ್, 3ನೇದು ಈಸ್ ಆಫ್ ಲಿವಿಂಗ್. ಸ್ಟ್ರಕ್ಚರಲ್ ರಿಫಾರ್ಮ್ ಫಸ್ಟ್ ಹೇಳಿಬಿಡ್ತೀವಿ ಸ್ನೇಹಿತರೆ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಹೇಳಿದ್ರೆ GSTಯ ಒಳಗಡೆ ಇದ್ದಂಥ ಕೆಲವೊಂದಷ್ಟು ದೋಷಗಳನ್ನು ಸರಿಪಡಿಸೋದು. ಮುಖ್ಯವಾಗಿ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ನಲ್ಲಿ ಕರೆಕ್ಷನ್. ಉದಾಹರಣೆಗೆ ಸ್ನೇಹಿತರೆ, ವ್ಯಾಪಾರಿಗಳಿಗೆ ಗೊತ್ತಿರುತ್ತೆ, ಕಂಪನಿಯರಿಗೆ ಗೊತ್ತಿರುತ್ತೆ, ಅವರ ಇನ್ಪುಟ್ ಕಾಸ್ಟಲ್ಲೇ ಒಂಥರ GST ಇರುತ್ತೆ. ಉದಾಹರಣೆಗೆ ನೀವು ಚಪ್ಪಲಿ ಮಾಡೋ ಒಂದು ಕಂಪನಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ರಬ್ಬರ್ ತರ್ತೀರಿ, ಅಲ್ಲಿ ನಿಮಗೆ 18% ರಾ ಮೆಟೀರಿಯಲ್ ಮೇಲೆ GST ಇದೆ ನಿಮಗೆ ಅಂತ ಅಂದ್ಕೊಳ್ಳಿ. ಆದರೆ ಆ ರಬ್ಬರನ್ನು ಬಳಸಿ ನೀವು ಚಪ್ಪಲಿ ಮಾಡಿ ಮಾರೋ ಟೈಮ್ನಲ್ಲಿ 5% ಅಷ್ಟೇ GST ಇದೆ.
ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಂಡಾಗ್ಲೂ ಕೂಡ ನೀವು 5%ಗೆ ತಗೋಬಹುದು. ನೀವು ಕಂಪನಿಯವರು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ತಗೋಬಹುದು 5%ಗೆ. ಇನ್ನು ಉಳಿದಿದ್ದು 13% ಸರ್ಕಾರದ ಅಕೌಂಟಲ್ಲೇ ಉಳ್ಕೊಳ್ಳುತ್ತೆ. ಅದಕ್ಕೆ ರೀಫಂಡ್ ಕ್ಲೇಮ್ ಮಾಡಬೇಕು ಅವರು. ಅಗೇನ್ ಸರ್ಕಾರಿ ಅಧಿಕಾರಿಗಳ ಹತ್ರ ಅಲ್ಲಿ ಭಿಕ್ಷೆ ಬೇಡದಂಗೆ ಬೇಡಬೇಕು, ಅವ್ರಿಗೆ ಲಂಚ ಕೊಡೋದು, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ. ಈಗ ಪಾಯಿಂಟ್ ನಂಬರ್ 1, ಅಂತಹ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್ನಲ್ಲಿ ಆ ಮಿಸ್ ಮ್ಯಾಚ್ ಇರೋದಿಲ್ಲ. ಸ್ಟ್ರೀಮ್ ಲೈನ್ ಮಾಡ್ತಾರೆ. ಇನ್ಪುಟ್ ಕಾಸ್ಟ್ ಇರುತ್ತಲ್ಲ, ರಾ ಮೆಟೀರಿಯಲ್ ತರಕ್ಕೆ ಆ ಕಂಪನಿಯವರು ಏನು ಬಿಲ್ಲಿಂಗ್ ಆಗಿರುತ್ತೆ ಅವರಿಗೆ, ಅಲ್ಲೂ ಕೂಡ GST ಸೇಮ್ ಇರುತ್ತೆ. ಅವ್ರು ಫಿನಿಶ್ಡ್ ಪ್ರಾಡಕ್ಟ್ ಮಾಡಿ ಸೇಲ್ ಮಾಡಬೇಕಾದ್ರೆ ಅಲ್ಲೂ ಕೂಡ GST ಸೇಮ್ ಇರೋ ಥರ ಮಾಡ್ಕೊತಾರೆ, ಈ ರಗಳೇ ಇರೋದಿಲ್ಲ ಅಂತ. ಇನ್ ಕೇಸ್ ಏನಾದರೂ ರೀಫಂಡ್ ತಗೊಳ್ಳೋದಿದ್ರೂ ಕೂಡ ಆಟೋಮೇಟೆಡ್, ಮಧ್ಯದಲ್ಲಿ ಅಧಿಕಾರಿಗಳ ಹತ್ರ ಹೋಗಿ ನಮ್ದು ರೀಫಂಡ್ ಮಾಡಿಕೊಡಿ ಅಂತ ಭಿಕ್ಷೆ ಬೇಡೋ ಪರಿಸ್ಥಿತಿನೇ ಇರೋದಿಲ್ಲ. ಆಟೋಮೇಟೆಡ್ ಮತ್ತು ಅದು ಎಲ್ಲ ಟೆಕ್ನಾಲಜಿ ಮೂಲಕ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಬಿಗ್ ಡಿಸಿಷನ್. ಈ ವಿಚಾರ ಅಂತಲ್ಲ, ಸರ್ಕಾರದ ಎಲ್ಲ ಕೆಲಸಗಳಲ್ಲೂ ಈ ಅಧಿಕಾರಿಗಳ ಮುಂದೆ ಹೋಗಿ ನಿಲ್ಲೋದನ್ನು ತಪ್ಪಿಸಿ. ನೀವು ಎಲ್ಲ ಕಂಪ್ಯೂಟರ್ ಮೂಲಕ ಆನ್ಲೈನಲ್ಲೇ ಆಗಬೇಕು. ಮುಖತಃ ಭೇಟಿಯನ್ನು 0 ಮಾಡಿಬಿಡಿ. ನಿಮಗೆ ಜನ 100 ವರ್ಷ ಆಯಸ್ಸು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದೇ ದೊಡ್ಡ ಪ್ರಾಬ್ಲಮ್ ಇರೋದು ಈ ದೇಶದಲ್ಲಿ. ಓಕೆ, GSTನೆಲ್ಲ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. 2ನೇ ಪಿಲ್ಲರ್ ಮುಖ್ಯವಾಗಿ ರೇಟ್ ರ್ಯಾಷನಲೈಸೇಷನ್. ಅಂದರೆ ಈ GSTಯ ಸ್ಲ್ಯಾಬ್ಸ್ ಇದಾವಲ್ಲ, ಅದರಲ್ಲಿ ರ್ಯಾಷನಲೈಸೇಷನ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡೋದು, ಅದನ್ನು ಸರಳೀಕರಣ ಮಾಡೋದು. ಸಿಂಪಲ್ ಆಗಿ 2 ಟ್ಯಾಕ್ಸ್ ಸ್ಲ್ಯಾಬಿಗೆ ಬರೋ ಉದ್ದೇಶ ಅಂತ. ಈಗಿರೋ 5%, 12%, 18%, 28%, ಅದನ್ನು 2 ಸ್ಲ್ಯಾಬ್ ಮಾಡಬೇಕು ಅಂದರೆ ಏನು ಆಪ್ಷನ್ ಇದೆ ಸ್ನೇಹಿತರೆ? ಯೋಚನೆ ಮಾಡಿ ನೀವು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಲಾಭ ಆಗೋದು ಗ್ಯಾರಂಟಿ 2 ಸ್ಲ್ಯಾಬ್ ಮಾಡಿದ್ರೆ. ಯಾಕಂದರೆ 28 ಅಂತೂ ಇಟ್ಕೊಳ್ಳೋದು ಕಷ್ಟ. ಅದು ನೀವು ತುಂಬ ಸರಕನ್ನು 28ಕ್ಕೆ ಮೂವ್ ಮಾಡಬೇಕಾಗತ್ತೆ ಅಲ್ವಾ? ಯಾಕಂದರೆ ಲೋವರ್ ಸೈಡ್ನಲ್ಲೂ ಕೂಡ ನೀವು ತುಂಬ ಜಾಸ್ತಿ ಹೋಗೋಕ್ಕಾಗಲ್ಲ. ಬೇಸ್ 2 ಟ್ಯಾರಿಫ್ ಅಂದರೆ ಕೆಲವೊಂದಷ್ಟು ವಸ್ತುಗಳಿಗೆ, ಹೆಚ್ಚಿನ ವಸ್ತುಗಳಿಗೆ, ಬಡವರು ಮಧ್ಯಮ ವರ್ಗ ಬಳಸುವ ಹೆಚ್ಚಿನ ವಸ್ತುಗಳಿಗೆ ನೀವೊಂದು ಚಿಕ್ಕ ಸ್ಲ್ಯಾಬು, ಲಕ್ಸುರಿ ಗೂಡ್ಸ್ಗೆ ಇನ್ನೊಂದು ಹೈಯರ್ ಸ್ಲ್ಯಾಬ್, 2 ಸ್ಲ್ಯಾಬ್ ಇಟ್ಕೋಬೇಕಾಗತ್ತಲ್ವಾ? ಹಾಗಿರೋ ಟೈಮ್ನಲ್ಲಿ ನೀವು ಮಿನಿಮಮ್ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದಕ್ಕೆ ಸ್ಟ್ಯಾಂಡರ್ಡ್ ಅಂತ ಕರೀತಿದ್ದಾರೆ. ಸ್ಟ್ಯಾಂಡರ್ಡ್ ಮತ್ತು ಮೆರಿಟ್ ಅಂತ 2 ಟ್ಯಾಕ್ಸ್ ಸ್ಲ್ಯಾಬ್ ಅಂತ ಹೇಳ್ತಿದ್ದಾರೆ ಇವರು. ಸ್ಟ್ಯಾಂಡರ್ಡ್ ಅಂದರೆ ಎಲ್ಲ ಹೆಚ್ಚಿನ ವಸ್ತುಗಳಿಗೆ ಅಪ್ಲೈ ಆಗೋ GST. ಮೆರಿಟ್ ಅಂದರೆ ನೋಡಿಕೊಂಡು ಲಕ್ಸುರಿ ವಸ್ತುಗಳಿಗೆ ಅಪ್ಲೈ ಆಗುವಂಥ ಅಥವಾ ಜಾಸ್ತಿ ಶ್ರೀಮಂತರು ಬಳಸುವಂಥ, ದುಡ್ಡಿರೋರು ಬಳಸುವಂಥ ವಸ್ತುಗಳಿಗೆ ಅಪ್ಲೈ ಆಗುವಂಥ ಟ್ಯಾಕ್ಸು. ಇದರಲ್ಲಿ 2 ಸ್ಲ್ಯಾಬ್ ಅಂತಿದ್ದಾಗ ನೀವು ಹೈದಲ್ಲಿ ತೀರಾ ಹೈ ಹೋಗೋಕ್ಕೂ ಆಗೋದಿಲ್ಲ, ಲೋದಲ್ಲಿ ತೀರಾ ಲೋ ಬರೋಕ್ಕೂ ಆಗೋದಿಲ್ಲ. ಯಾಕಂದರೆ ತೀರಾ ಲೋ ಮಾಡೋಕ್ಕೆ ಹೋದರೆ, ಲೋ ಬೇಸ್ನ ನೀವು ಈಗ 5% ಇರೋದನ್ನು ಅಷ್ಟೇ ಇಟ್ಕೊಳ್ತೀರಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಸ್ಲ್ಯಾಬ್ನ ನೀವು ಯಾವುದು ಇಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಉದಾಹರಣೆಗೆ 12 ತೆಗಿತಾರೆ, 18 ತೆಗಿತಾರೆ, 5 ಮತ್ತು 28 ಮಾತ್ರ ಇಡ್ತಾರೆ ಅಂತ ಅಂದ್ಕೊಳ್ಳಿ. ಅವಾಗ ನೀವು ದೊಡ್ಡ ಪ್ರಮಾಣದ ಗೂಡ್ಸನ್ನು 5%ಗೆ ತರಬೇಕಾಗತ್ತಾ? 28%ನಲ್ಲಿ ಕೆಲವು ಗೂಡ್ಸ್ ಮಾತ್ರ ಇಡೋಕ್ಕಾಗತ್ತಾ? ಹೈ ಟ್ಯಾಕ್ಸ್ ಅದು. ಆವಾಗ ಸರ್ಕಾರಕ್ಕೆ ಭಾರಿ ಆದಾಯ ಕಮ್ಮಿ ಆಗುತ್ತೆ. ಹಾಗಾಗಿ ಸರ್ಕಾರ ಏನು ಮಾಡಬಹುದು ಅನ್ನೋ ಒಂದು ಬೇಸಿಕ್ ಲಾಜಿಕಲ್ ಕ್ವಶನ್ ಅನಲೈಸ್ ಮಾಡಿದಾಗ 7ರಿಂದ 10ರ ಒಳಗಿನ ಒಂದು ಸ್ಲ್ಯಾಬ್, ಸ್ಟ್ಯಾಂಡರ್ಡ್ ಸ್ಲ್ಯಾಬ್, ಅದು 7ರಿಂದ 12 ತನಕ ಹೋಗಬಹುದು. ಬಟ್ ರಫ್ ಆಗಿ ನಾವೊಂದು ಅನಲೈಸ್ ಮಾಡಬೇಕು ಅಂದರೆ 7ರಿಂದ 10ರ ನಡುವಿನ ಒಂದು ಸ್ಟ್ಯಾಂಡರ್ಡ್ ಸ್ಲ್ಯಾಬ್, 18ರಿಂದ 20ರ ನಡುವಿನ ಅಥವಾ 18ರಿಂದ 22, 25ರ ನಡುವಿನ ಇನ್ನೊಂದು ಮೆರಿಟ್ ಸ್ಲ್ಯಾಬ್, 2 ಟ್ಯಾಕ್ಸ್ ಸ್ಲ್ಯಾಬ್. ಹೆಚ್ಚಿನ ವಸ್ತುಗಳೆಲ್ಲ ಈ ಬೇಸ್ ಸ್ಲ್ಯಾಬ್ 8ರಿಂದ 10-12% ಒಳಗಿನ ಆ ಒಂದು ಸ್ಲ್ಯಾಬ್ನಲ್ಲಿ, ಉಳಿದ ಕೆಲವೊಂದಷ್ಟು ವಸ್ತುಗಳನ್ನು ಈ ಹೈಯರ್ ಸ್ಲ್ಯಾಬ್ನಲ್ಲಿ, 2ನೇ ಮೆರಿಟ್ ಸ್ಲ್ಯಾಬ್ನಲ್ಲಿ ಇದರಲ್ಲಿಡೋ ಮೂಲಕ 2 ಸ್ಲ್ಯಾಬನ್ನು ಮೇಂಟೈನ್ ಮಾಡೋಕ್ಕೆ ಸರ್ಕಾರ ಹೊರಟಂಗೆಯಲ್ಲಿ ಕಾಣಿಸ್ತಾ ಇದೆ. ಆ ಸ್ಲ್ಯಾಬ್ ಎಷ್ಟಿರುತ್ತೆ, ರೇಟ್ಸ್ ಎಷ್ಟಿರುತ್ತೆ, ಅದಿನ್ನೂ ಕೂಡ ನಮಗೆ ಸ್ಪಷ್ಟ ಇಲ್ಲ. ಇದರ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲಿನ ತೆರಿಗೆ ಹೊರೆ ಕಮ್ಮಿ ಆಗುತ್ತೆ. ಕಾಮನ್ ಮ್ಯಾನ್ ಐಟಮ್ಸ್ ಮತ್ತು ಆಸ್ಪಿರೇಷನಲ್ ಗೂಡ್ಸ್ 2ರ ಮೇಲೂ ಕೂಡ, ಸಾಮಾನ್ಯ ಜನ ಬಳಸೋ ವಸ್ತುಗಳ ಮೇಲೂ ತೆರಿಗೆ ಕಮ್ಮಿ ಆಗುತ್ತೆ. ಆಸ್ಪಿರೇಷನಲ್ ಗೂಡ್ಸ್ ಅಂದರೆ ಚೂರು ಮೇಲ್ಮಧ್ಯಮ ವರ್ಗ, ಶ್ರೀಮಂತರು ಬಡತನದಿಂದ ಮೇಲೆ ಬರ್ತಾ 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 ಅದು ತಗೋಬೇಕು, ಇದು ತಗೋಬೇಕು ಅನ್ನೋ ಆಸೆ ಬರುತ್ತಲ್ಲ ಜನಕ್ಕೆ, ಅದು ಆಸ್ಪಿರೇಷನ್ ಅಥವಾ ಅಭಿಲಾಷೆ. ಅಂಥ ಗೂಡ್ಸ್ಗಳದ್ದು ಕೂಡ ಟ್ಯಾಕ್ಸ್ ಕಮ್ಮಿ ಆಗುತ್ತೆ ಅಂತ ಸರ್ಕಾರ ಹೇಳ್ತಿದೆ. ಇದರ ಪರಿಣಾಮ ಅವರ ಖರೀದಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಅವರ ಕನ್ಸಂಪ್ಷನ್ ಪಿಕಪ್ ಆಗುತ್ತೆ, ಅವ್ರು ಖರೀದಿ ಮಾಡಿ ಬಳಸೋದು ಜಾಸ್ತಿ ಆಗುತ್ತೆ. ಜೊತೆಗೆ ಇದರಿಂದ ಆರ್ಥಿಕ ಅಭಿವೃದ್ಧಿಗೂ ಬೂಸ್ಟ್ ಸಿಗುತ್ತೆ ಅಂತ ಸರ್ಕಾರದ ಹೋಪ್ ಇದೆ ಇಲ್ಲಿ. ಜೊತೆಗೆ 3ನೇ ಪಿಲ್ಲರ್ ಏನಂದ್ರೆ ಈಸ್ ಆಫ್ ಲಿವಿಂಗ್. ಈಸ್ ಆಫ್ ಲಿವಿಂಗ್ ಯಾರಿಗೆ? ಈ ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಕಮ್ಮಿ ಮಾಡಿದಾಗ ಜನರಿಗಂತೂ ಅನುಕೂಲ ಆಗೇ ಆಗುತ್ತಾ, ನಾವು ಅಂದ್ಕೊಂಡಾಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಮಾಡಿದ್ರೆ. ಜೊತೆಗೆ ಕಂಪನಿಗಳಿಗೆ, ಸಣ್ಣ ವ್ಯಾಪಾರಿಗಳಿಗೆ, MSMEಗಳಿಗೆ, ಈ ಆಗಲೇ ಹೇಳಿದಾಗ ಅಧಿಕಾರಿಗಳೊಂದಿಗೆ ಹೇಗಾಡೋದೇ ದೊಡ್ಡ ಪ್ರಾಬ್ಲಮ್. ಅವಾಗವಾಗ ಕಾಟ ಕೊಡ್ತಾ ಇರ್ತಾರೆ.
ನೋಟಿಸ್ಗಳನ್ನು ಕಳಿಸಿ, ನಿಮ್ಗೆ ಗೊತ್ತಿದೆ ನಿಮಗೆ ಏನೆಲ್ಲ ಆಗ್ತಾ ಇದೆ ಅಂಥೇಳಿ. ಸೊ ಅಧಿಕಾರಿಗಳನ್ನು ಮುಖತಃ ಭೇಟಿಯಾಗೋ ಸೀನನ್ನು ತೆಗೆದು ಫೈಲಿಂಗು, ರೀಫಂಡು ಪ್ರತಿಯೊಂದು ಕೂಡ ಆನ್ಲೈನಲ್ಲಿ ಟೆಕ್ನಾಲಜಿ ಡ್ರಿವನ್ ಮಾಡಿ ಹ್ಯೂಮನ್ ಇಂಟರ್ಫಿಯರೆನ್ಸನ್ನೇ ತೆಗೆದು ಹಾಕುವಂತಹ ಕೆಲಸಕ್ಕೆ ಈಗ ಸರ್ಕಾರ ಹೆಜ್ಜೆ ಇಡ್ತಾ ಇದೆ ಇಲ್ಲಿ. ಜೊತೆಗೆ ಗೂಡ್ಸನ್ನು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದವರಿಗೆ GSTಯ ರೀಫಂಡ್ ತಗೊಳ್ಳೋಕ್ಕೂ ಅವಕಾಶ ಇತ್ತು. ಲೋಕಲಿ ಕಲೆಕ್ಟ್ ಆಗಿರೋ GSTಯಲ್ಲೂ ಕೂಡ ರೀಫಂಡ್ ತಗೊಳ್ಳಿಕ್ಕೆ ಅವಕಾಶ ಇತ್ತು. ಅಲ್ಲೂ ಕೂಡ ಅಗೇನ್ ಸಿಕ್ಕಾಪಟ್ಟೆ ಕರಪ್ಷನ್. ರೀಫಂಡ್ ತಗೊಳ್ತಿರಲ್ಲ, ಕೊಡಿ 10%, ಕೊಡಿ 20% ಅನ್ನೋ ಭ್ರಷ್ಟಾಚಾರ ತಾಂಡವಾಡ್ತಾ ಇತ್ತು. ನಮಗೆ ತುಂಬ ಜನ ಉದ್ಯಮಿಗಳು ಇದನ್ನು ಹೇಳಿದ್ದಾರೆ, ಅವ್ರ ಕಷ್ಟವನ್ನು ತೋಡ್ಕೊಂಡಿದ್ದಾರೆ, ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ. ಸೊ ಅಲ್ಲೂ ಕೂಡ ಆ ಪ್ರೊಸೆಸ್ನ ಕಂಪ್ಲೀಟ್ಲಿ ಆಟೋಮೇಟ್ ಮತ್ತು ಆನ್ಲೈನ್ ಮಾಡೋ ಮೂಲಕ ಅಲ್ಲೂ ಕೂಡ ಹ್ಯೂಮನ್ ಇಂಟರ್ಫಿಯರೆನ್ಸನ್ನು ತೆಗೆದು ಹಾಕೋಕೆ ಸೈನ್ ಹಾಕಿ ಅಂತ ಹೇಳಿ ಭಿಕ್ಷೆ ಬಿಡ್ತಾ ಹೋಗೋದನ್ನು, ಆ ಪರಿಸ್ಥಿತಿಯನ್ನು, ಅಷ್ಟು ಹೀನಾಯ ಪರಿಸ್ಥಿತಿಯನ್ನು ದೇಶದ ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಕೊಡದೆ ಅದನ್ನು ಸುಲಭ ಮಾಡೋಕೆ ಈಗ ಸರ್ಕಾರ ಹೆಜ್ಜೆ ಇಡ್ತೀವಿ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ GOM ಮಾಡಿದಾರಲ್ಲ, ಬಿಹಾರದ ಹಣಕಾಸು ಮಂತ್ರಿ ಸಾಮ್ರಾಟ್ ಚೌಧರಿ ಅವರ ನೇತೃತ್ವದಲ್ಲಿ ಅದಕ್ಕೆ ಆಲ್ರೆಡಿ ಪ್ರಪೋಸಲ್ ಹೋಗಿದೆ. ರಾಜ್ಯಗಳು ಕೂಡ ಈ GST ಕೌನ್ಸಿಲ್ನಲ್ಲಿ ಇರೋದ್ರಿಂದ ಅವರೆಲ್ಲ ಸೇರಿಕೊಂಡು ಇದನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಇದನ್ನು ಅಪ್ರೂವ್ ಮಾಡ್ತಾರೆ. ದೀಪಾವಳಿ ಒಳಗಡೆ 2 ಬಾರಿ ವಿಶೇಷವಾಗಿ ಈ GST ಕೌನ್ಸಿಲ್ ಸಭೆ ಸೇರುತ್ತೆ, ಅಲ್ಲಿ ಫೈನಲ್ ಆಗುತ್ತೆ. ದೀಪಾವಳಿ ವೇಳೆಗೆ ದೇಶದ ಜನರಿಗೆ ಭಾರಿ ಬೊನಾನ್ಸಾ, ಡಬಲ್ ದೀಪಾವಳಿ ಇದೆ ಅನ್ನೋದು ಈಗ ಬಹುತೇಕ ಖಚಿತ ಆಗ್ತಾ ಇದೆ. ಇದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲೂ ಕೂಡ ದೊಡ್ಡ ಬೂಸ್ಟ್ ಕೊಡ್ಬೋದು ಸ್ನೇಹಿತರೆ. ಇನ್ಕಮ್ ಟ್ಯಾಕ್ಸ್ನ ಸ್ಲ್ಯಾಬ್ ಏನಿದೆ ಅದು ಸೀದಾ 5 ಲಕ್ಷ ಇತ್ತು, ಆಮೇಲೆ 7 ಲಕ್ಷಕ್ಕೆ ಬಂತು. ಈಗ 12,75,000 ತನಕನೂ ಕೂಡ ಆದಾಯ ಇರೋರು ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ, ಇನ್ಕಮ್ ಟ್ಯಾಕ್ಸ್. ಅಲ್ಲಿ ಆ ರಿಯಾಯಿತಿಯನ್ನು ಕೊಡಲಾಗಿದೆ. ಅದೊಂದು ಮೊದಲ ಹೆಜ್ಜೆಯಾಗಿತ್ತು. ಲಾಸ್ಟ್ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಲಾಗಿತ್ತು. ಏನಕ್ಕೆ? ಅಗೇನ್ ಜನರ ಬಳಿ ಜಾಸ್ತಿ ದುಡ್ಡು ಉಳಿಬೇಕು, ಆರ್ಥಿಕ ಅಭಿವೃದ್ಧಿಗೆ ಜನ ಖರ್ಚು ಮಾಡಬೇಕು ಅಂತ ಹೇಳಿ, ಸ್ಪೆಂಡಿಂಗ್ ಆಗಬೇಕು ಅಂತ ಹೇಳಿ. ಸೊ ಅದು ಒಂದು ಭಾಗ ಆಗಿತ್ತು. GST ಡೌನ್ ಮಾಡಬೇಕು ನೆಕ್ಸ್ಟ್, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈಗ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ವಾರ್ಷಿಕ ಸ್ಯಾಲ್ರಿ ಇರೋರಿಗೆ ಆಲ್ರೆಡಿ ವಿನಾಯಿತಿ ಇತ್ತು. ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗಕ್ಕೆ ಅನುಕೂಲ ಆಯಿತು. 12.75 ಲ್ಯಾಕ್ ತನಕ ವಿನಾಯಿತಿ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಉಳಿದವರಿಗೆ ಮುಂಚೆಯಿಂದನೂ ಇತ್ತಲ್ಲ, 5ರಿಂದ 7 ಲಕ್ಷ ತನಕ ಮುಂಚೆಯಿಂದನೂ ವಿನಾಯಿತಿ ಇತ್ತಲ್ಲ. ಸೊ ಅವರಿಗೂ ಕೂಡ ಹೊಸದಾಗಿ ಏನಾದ್ರು ಬೆನಿಫಿಟ್ ಸಿಗಬೇಕು ಅಂತ ಹೇಳಿದ್ರೆ ಈಗ GSTನಲ್ಲಿ ಕಮ್ಮಿ ಮಾಡಬೇಕು, ಎಲ್ಲರಿಗೂ ಓವರ್ ಆಲ್ ಆರ್ಥಿಕತೆಗೆ ಅನುಕೂಲ ಆಗುತ್ತೆ ಅನ್ನೋ ಏನು ಬೇಡಿಕೆ ಇತ್ತು. ಅದು ಫೈನಲಿ ಈ ವರ್ಷದ ದೀಪಾವಳಿ ವೇಳೆಗೆ ಬರುವ ಘೋಷಣೆಯನ್ನು ಸರ್ಕಾರ ಮಾಡಿದೆ. ಕೆಂಪು ಕೋಟೆ ಮೇಲೆ ನಿಂತು PM ನರೇಂದ್ರ ಮೋದಿ ಇದನ್ನು ಅನೌನ್ಸ್ ಕೂಡ ಮಾಡಿದ್ದಾರೆ. ಅವ್ರ ಮಾತಲ್ಲಿ ಬಹಳ ಉತ್ಸಾಹ ಇತ್ತು. ಏನೋ ಮಾಡ್ತೀವಿ ಆ ಥರ ಈ ಥರ ಅಲ್ಲ, ಡಬಲ್ ದೀಪಾವಳಿ ಅನ್ನೋ ಶಬ್ದವನ್ನು ಪ್ರೈಮ್ ಮಿನಿಸ್ಟರ್ ಬಳಸಿದ್ದಾರೆ ಅಂತ ಹೇಳಿದ್ರೆ ಬಹುದೊಡ್ಡ ಬದಲಾವಣೆ GSTಗೆ ಬರೋದು ಬಹುತೇಕ ಖಚಿತ ಅನ್ನೋ ವಾತಾವರಣ ಇದೆ. ನಾವು ಅದನ್ನು ಗೆಸ್ ವರ್ಕ್ ಮಾಡ್ತಾ ಇದ್ವಿ, ಏನಿರ್ಬೋದು ಜಸ್ಟ್ 12% ತೆಗೆದಾರೆ ಹಿಂಗೆ ಹೇಳ್ತಿರ್ಲಿಲ್ಲ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ ಆಫೀಸಲ್ಲಿ ಸ್ನೇಹಿತರೆ, ನಮ್ಮ ಸಹೋದ್ಯೋಗಿಗಳೊಂದಿಗೆ. ಅಷ್ಟೊತ್ತಿಗೆ ಫಿನಾನ್ಸ್ ಮಿನಿಸ್ಟ್ರಿಗೆ ಅಫಿಷಿಯಲ್ ಸ್ಟೇಟ್ಮೆಂಟೇ ಬಂತು. ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ 2 ಸ್ಲ್ಯಾಬ್ ಅಷ್ಟೇ ತರೋಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಹೇಳಿ, ನಮ್ಮ ಗುರಿನೇ ಅದು ಅಂತ ಹೇಳಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಆರ್ಥಿಕ ಸುಧಾರಣೆಗಳ ಪೈಕಿ ಅತಿ ದೊಡ್ಡ ಹೆಜ್ಜೆ ಇದಾಗುತ್ತೆ. GST ಲಾಂಚ್ ಆಗಿ 8 ವರ್ಷ ಆಗಿತ್ತು. ಈಗ ನಾವು GST ತಂದಿರೋದೇ ಟ್ಯಾಕ್ಸೇಷನ್ ಸಿಂಪ್ಲಿಫೈ ಮಾಡೋಕ್ಕೆ. ಈಗ 8 ವರ್ಷ ಆದಮೇಲೆ ಮತ್ತೆ ಹಿಂತಿರುಗಿ ನೋಡಿ ಏನಾಯಿತು, ಏನು ಪ್ರಾಬ್ಲಮ್ ಇದೆ, ಲಾಸ್ಟ್ 8 ಇಯರ್ಸ್ ಹೇಗಿತ್ತು, ಮುಂದೆ ಹೇಗೆ ಹೋಗಬೇಕು, ನಾವು ಎಲ್ಲ ಒಂದ್ಸಲಿ ರೀಲುಕ್ ಮಾಡಿ ಇನ್ನೂ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟು ಇದರಲ್ಲಿ ಬದಲಾವಣೆ ತರೋಕ್ಕೆ ರೈಟ್ ಟೈಮ್, ಹಾಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.